ಮಂಗಳೂರು ನಗರ ಪಾಲಿಕೆ ಕೌನ್ಸಿಲ್ ಸಭೆಯಲ್ಲಿ ಬೋಂದಿಲ್ ಬಳಿ 9.16 ಎಕರೆ ಖಾಸಗಿ ಭೂಮಿಯನ್ನ ರಿಯಲ್ ಎಸ್ಟೇಟ್ ಡೆವಲಪರ್ಗೆ ವರ್ಗಾವಣೆ ಮಾಡಬಹುದಾದ ಅಭಿವೃದ್ಧಿ ಹಕ್ಕುಗಳನ್ನು ನೀಡುವ ಮೂಲಕ ಖರೀದಿಸಿದೆ. ಯಾವುದೇ ಯೋಜನೆಗೆ ಭೂಮಿ ಸೂಕ್ತವಲ್ಲ ಎಂದು ಕಾಂಗ್ರೆಸ್ನ ಇಬ್ಬರು ಕೌನ್ಸಿಲರ್ಗಳು ಈ ನಿರ್ಧಾರವನ್ನ ವಿರೋಧಿಸಿದರೆ, ಅಂದಿನ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ನಿರ್ಧಾರವನ್ನ ಸಮರ್ಥಿಸಿಕೊಂಡರು ಮತ್ತು ಬಡವರಿಗೆ ಮನೆ ನಿರ್ಮಿಸಲು ಭೂಮಿ ಅಗತ್ಯವಿದೆ ಎಂದು ಹೇಳಿದರು. ಆದರೂ ಈ ಇಳಿಜಾರು ಪ್ರದೇಶದಲ್ಲಿ 4,000 ಮನೆಗಳನ್ನು ನಿರ್ಮಿಸುವ ಯೋಜನೆಗೆ ಆ ಜಾಗವನ್ನ ಮಂಗಳೂರು ಮಹಾನಗರ ಪಾಲಿಕೆ ಸುಮಾರು 90 ಕೋಟಿ ಟಿಡಿಆರ್ ಮುಖಾಂತರ ಜಾಗವನ್ನ ಖರೀದಿಸಿದೆ. ಈ ಜಾಗವು ಇಳಿಜಾರು ಪ್ರದೇಶದಲ್ಲಿ ಇದ್ರೂ ಕೂಡ ಅದನ್ನ 3 ಪಟ್ಟು ಹೆಚ್ಚು ಮೌಲ್ಯಕ್ಕೆ ಟಿಡಿಆರ್ ನೀಡಿದ್ದು, ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಭ್ರಷ್ಟಾಚಾರ ಎದ್ದು ಕಾಣುತ್ತದೆ. ವೈಯಕ್ತಿಕ ಮನೆಗಳು ಅಥವಾ ಅಪಾರ್ಟ್ಮೆಂಟ್ ಸಂಕೀರ್ಣವನ್ನ ನಿರ್ಮಿಸಲು ಸಿದ್ಧಗೊಳಿಸಲು ದೊಡ್ಡ ಹೂಡಿಕೆ ಮಾಡಬೇಕಾಗಿದೆ. ಭೂಮಿ ಇಳಿಜಾರಿನಲ್ಲಿದೆ. ಇದು ವಸತಿ ಯೋಜನೆಗೆ ಸೂಕ್ತವಲ್ಲ. ಈಗ ಮಂಗಳೂರಿನ ಮಹಾನಗರ ಪಾಲಿಕೆ ಬಿಜೆಪಿ ಆಡಳಿತ ಏನು ಬಡವರಿಗೆ ವಸತಿ ಯೋಜನೆಯ ಹೆಸರಲ್ಲಿ ಮರಕಡದಲ್ಲಿರ್ತಕ್ಕಂಥ 11 ಎಕರೆ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಹೊರಟಿದೆ, ಅದು ಕೂಡ TDR ಮೇಲೆ. ಹಾಗಾದರೆ ಆ ಒಂದು ಸಮತಟ್ಟು ಇಲ್ಲದ ನಿರುಪಯೋಗಿ ಜಾಗವನ್ನು ಬಡವರ ಮನೆಯ ವಸತಿ ಯೋಜನೆಗೆ ಖರೀದಿ ಮಾಡುವಂಥ ಈ ಹಗರಣ ಏನಿದೆ, ಇದು ನಿಜಕ್ಕೂ ಕೂಡ ಖಂಡನೀಯ. ಒಂದು ಜನವಸತಿಗೆ ಅಯೋಗ್ಯವಾಗಿರ್ತಕ್ಕಂಥ ಒಂದು ಜಾಗವನ್ನು ಇಷ್ಟೊಂದು ಮಾರ್ಕೆಟ್ ವ್ಯಾಲ್ಯೂಕ್ಕಿಂತಲೂ 5 ಪಟ್ಟು ಹೆಚ್ಚಳ ದುಡ್ಡನ್ನು ವಿನಿಯೋಗಿಸಿ TDR ಮೂಲಕ ಈ ಜಾಗವನ್ನು ಖರೀದಿ ಮಾಡಲಿಕ್ಕೆ ಹೊರಟಿದ್ದಾರೆ ಏನೆಂದರೆ, ಇದರ ಹಿಂದೆ ಬಹುದೊಡ್ಡ ಹಗರಣ ಕಣ್ಣಿಗೆ ಗೋಚರಿಸ್ತಾ ಇದೆ ಮತ್ತು ಇದೊಂದು ದೊಡ್ಡ ರೀತಿಯ ಭ್ರಷ್ಟಾಚಾರ ಇದರೊಳಗೆ ನಡೀಲಿಕ್ಕಿದೆ. ಹಾಗಾಗಿ ಒಂದು ಏನಂದರೆ, ಈಗ ಈ ಖರೀದಿ ಮಾಡಲಿಕ್ಕೆ ಹೊರಟಂಥ ಜಾಗ ಏನಿದೆ, ಈ ಜಾಗ ಇಳಿಜಾರು ಇರುವಂಥ ಜಾಗ ಮತ್ತು ಇದರ ಹಿಂದೆ ಬಹುದೊಡ್ಡ ಬಿಲ್ಡರ್ ಲಾಬಿ ಕೂಡ ಇದೆ. ಬಿಲ್ಡರ್ಗಳು ಅವರ ವಸತಿ ಸಮುಚ್ಚಯಗಳನ್ನು ಕಟ್ಟಕ್ಕಾಗದೆ ಇರುವಂಥ ಜಾಗವನ್ನು ಇವತ್ತು ಮಹಾನಗರ ಪಾಲಿಕೆಗೆ ಬಡವರ ಯೋಜನೆಗಳಿಗೆ ಮೀಸಲಿಟ್ಟು ಮತ್ತು ಬಡವರ ಯೋಜನೆಗೆ TDR ಮೂಲಕ ಅದನ್ನು ಹಗರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮಾಡಲಿಕ್ಕೆ ಹೊರಟಂಥ ನಗರದ ಪ್ರಮುಖ ಬೀದಿಗಳಲ್ಲಿ ಮಾಡಲು ಹೊರಟಂಥ ಬಹುಮಹಡಿ ಕಟ್ಟಡಗಳಿಗೆ ಅಥವಾ ಇವರ ವಸತಿ ಸಂಕೀರ್ಣಗಳಿಗೆ, ವಾಣಿಜ್ಯ ಸಂಕೀರ್ಣಗಳಿಗೆ TDR ಮೂಲಕ ಅವರಿಗೆ ಅನುಮತಿಯ ಪಡೆಯುವಂಥ ಒಂದು ಹುನ್ನಾರ ಇದರ ಹಿಂದೆ ಅಡಗಿದೆ. ಇದರಲ್ಲಿ ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ. ಇಲ್ಲಿಯ ಸ್ಥಳೀಯ ಶಾಸಕರಿಂದ ಹಿಡಿದು ಮಹಾನಗರ ಪಾಲಿಕೆ ಒಳಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವರ್ಗ ಕೂಡ ಇದರ ಒಳಗೆ ಶಾಮೀಲಾಗಿದ್ದಾರೆ. ಈ ಈ ಹಗರಣದಲ್ಲಿ ಭಾಗವಹಿಸಿದಂಥ ಮತ್ತು ಈ ಹಗರಣದಲ್ಲಿ ಶಾಮೀಲಾಗಿರ್ತಕ್ಕಂಥ ಯಾರು ಅಧಿಕಾರಿಗಳಿದ್ದಾರೆ, ಯಾರು ಇಲಾಖೆಯ ಹೊಣೆಗಾರಿಕೆಗೆ ಹೊತ್ತಂಥ ಅಧಿಕಾರಿಗಳಿದ್ದಾರೆ, ಶಾಸಕರಿದ್ದಾರೆ, ಇವರೆಲ್ಲರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಮತ್ತು ಈ ಹಗರಣವನ್ನು ರಾಜ್ಯ ಸರ್ಕಾರ ಸೂಕ್ತವಾದ ಒಂದು ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಕೇವಲ ಮರಕಡ ಒಂದೇ ಜಾಗ ಅಲ್ಲ, ಆ ಪದವನ ಜಾಗ ಏನಿದೆ 3.5 ಎಕರೆ, ಆ ಜಾಗದಲ್ಲೂ ಕೂಡ TDR ಮೂಲಕ ಅದನ್ನು ಖರೀದಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇ ರೀತಿ ಪಚ್ಚನಾಡಿಯ ಜಾಗವನ್ನು ಕೂಡ ಅಲ್ಲಿ 11 ಎಕರೆಗಳನ್ನು ಜಾಗವನ್ನು ಕೂಡ ಖರೀದಿ ಮಾಡುವಂಥ ಹುನ್ನಾರ ಇದರ ಹಿಂದೆ ಇದೆ. ಇದೆಲ್ಲವೂ ಕೂಡ ಒಂದು ವ್ಯವಸ್ಥಿತವಾಗಿ ಪ್ಲ್ಯಾಂಡ್ ಆಗಿ ಬಲಾಢ್ಯರ ಮತ್ತು ಏನು ಬಿಲ್ಡರ್ ಮಾಫಿಯಾ ಏನಿದೆ ಇದರ ಹಿಂದೆ ಅವರ ಶಾಮೀಲಾತಿ ಇದೆ. ಎಲ್ಲದಕ್ಕೂ ಕೂಡ ಈ ಸರ್ಕಾರ ಈ TDR ಹಗರಣವನ್ನು ಬಯಲು ಮಾಡಲಿಕ್ಕೆ ಒಂದು ಸಮಗ್ರವಾದ ತನಿಖೆಯನ್ನು ಒಳಪಡಿಸಬೇಕು ಮತ್ತು ಈ ಯಾವುದೇ ಕಾರಣಕ್ಕೂ ಈ TDRನ ಫೈಲನ್ನು ಅನುಮತಿ ಕೊಡದಂತೆ ರದ್ದುಗೊಳಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಏನು ಹೇಳುತ್ತಾರೆ ನೋಡಿ. ನಮ್ಮ ಏನು ಸಾಮಾನ್ಯ ಸಭೆಗೆ ಒಂದು ಫೈಲ್ ಬಂದಿತ್ತು, ಅದೇ ನೀವು ಹೇಳಿದ ಮರಕಡ ಇರ್ಬೋದು. ಒಬ್ಬ ಖಾಸಗಿ ವ್ಯಕ್ತಿಯವರು ಪಾಲಿಕೆ ಅಂದರೆ ಆಯುಕ್ತರು ಒಂದು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದರು. ಯಾರಾದರೂ ತಮ್ಮ ಖಾಸಗಿ ಜಮೀನನ್ನು ಪಾಲಿಕೆಗೆ ಹಸ್ತಾಂತರಿಸಿದ್ದಾರೆ, ನಾವು ಅದಕ್ಕೆ TDR ಮುಖಾಂತರ ಪರಿಹಾರ ಕೊಡ್ತೇವೆ ಅಂತ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಖಾಸಗಿ ವ್ಯಕ್ತಿಗಳು ತಮ್ಮ ಪಾಲಿಕೆಗೆ ಅವರಂಥ ಜಾಗವನ್ನು TDRಗೆ ಪರ್ಯಾಯವಾಗಿ TDRಗೆ ಪರಿಹಾರವಾಗಿ ನಾವು ಕೊಡ್ತೇವೆಂಬ ಹಲವಾರು ಮಂದಿ ಬಂದಿದ್ದರು. ಅಂಥ ಒಂದು ಮರಕಡದ ಖಾಸಗಿ ವ್ಯಕ್ತಿ ಕೂಡ ಬಂದಿದ್ದರು. 9 ಎಕರೆಯ ಜಾಗವನ್ನು ನಾವು TDR ಮುಖಾಂತರ ತೆಗೊಳ್ಳುವಂಥ ಒಂದು ಕೆಲಸ. ಆದರೆ ಅದು ಜಾಗ ಅದರಲ್ಲಿ ಯಾವುದೇ ಯೋಗ್ಯವಾಗಿಲ್ಲ ಅಂತ ಒಂದು ಹೇಳ್ತಾ ಇದ್ದಾರೆ. ಅದು ಮನೆ ಕಟ್ಟಲಿಕ್ಕೆ ಯೋಗ್ಯ ಇಲ್ಲ ಅಂತ. ಬಟ್ ಅದರಲ್ಲಿ 4,000 ಮನೆಗಳನ್ನು ನಿರ್ಮಿಸ್ತಾರೆ ಅಂತ TDR ಕೊಟ್ಟಿದೆ ಮಹಾನಗರ ಪಾಲಿಕೆಯವರು. ಹೌದು, ನಾವು ಪಾಲಿಕೆಯಿಂದ ಯಾವುದೇ ಒಂದು ಜಾಗವನ್ನು ನಾವು ಖರೀದಿಸುವಾಗ ನಾವು ಅದನ್ನು ಬೇರೆ ಯಾವುದೇ ಕೆಲಸಕ್ಕೆ ಉಪಯೋಗ ಮಾಡುವಂತಿಲ್ಲ. ಆರ್ಥಿಕವಾಗಿ ದುರ್ಬಲರಾದವರಿಗೆ ಅದೇ ಮತ್ತು ನಿರ್ಗತಿಕರಿಗೆ ಅಂದರೆ ವಸತಿ ರಹಿತರಿಗಾಗಿ ನಾವು ಆ ಒಂದು ಜಾಗವನ್ನು ಖರೀದಿ ಮಾಡೋದು.
ಅಂಥದ್ರಲ್ಲಿ ನಾವು ಆ ಜಾಗವನ್ನು ವಸತಿಗೆ ಅದೊಂದು ಫೀಸಿಬಿಲಿಟಿ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ. ಅಂತ ನೀವು ಹೇಳಿದಾಗೆ ಅಂಥದ್ದೇನು ಸಮಸ್ಯೆ ದೂರ ಇದ್ದರೆ ಖಂಡಿತವಾಗಿ ಆ ಜಾಗಕ್ಕೆ ನಾವು ತೆರಳಿ ಆ ಜಾಗ ಏನು ವಸತಿ ಯೋಜನೆಗೆ ಸೂಕ್ತ ಹೌದು ಅಲ್ಲವ ಎಂಬ ಪರಿಶೀಲನೆ ಕೂಡ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಮತ್ತು 9 ಎಕರೆ ಜಾಗಕ್ಕೆ ಸುಮಾರು 100 ಕೋಟಿಯ TDR ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ಕರೆಕ್ಟಾಗಿ ನನಗೆ ಮಾಹಿತಿ ಇಲ್ಲ TDR ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ. ಮತ್ತು 9 ಎಕರೆ ಜಾಗ ಅಂತ ನನಗೆ ಮಾಹಿತಿ ಇದೆ ಅಷ್ಟೇ. ಅಂದರೆ ನಾನು ಮೇಯರ್ ಆಗುವ ಮುಂಚೆ ಇಂಥ ಒಂದು ಏನು ಪ್ರಕ್ರಿಯೆಗಳು ನಡೆದು ಹೋಗಿದೆ. ನಮ್ಮ ಸಾಮಾನ್ಯ ಸಭೆಯಲ್ಲಿ ಅದರ ಕೆಲಸಗಳಾಗಿದೆ. TDR ಪಾಸ್ ಕೂಡ ಆಗಿದೆ. ಸರಿಯಾಗಿ ಮಾಹಿತಿ ಇಲ್ಲ TDR ಪಾಸ್ ಆಗಿದೆ ಇಲ್ವ ಅಂತ ಗೊತ್ತಿಲ್ಲ. ಅದೇ ನೀವು ಹೇಳಿದ 100 ಕೋಟಿ ಮೊತ್ತ ನನಗೆ ಕರೆಕ್ಟ್ ಮಾಹಿತಿ ಇಲ್ಲ. ನಾನು ಮುಂದಿನ ದಿನಗಳಲ್ಲಿ ಬೇಕಾದರೆ ಅದನ್ನು ನಮ್ಮ ಪಾಲಿಕೆ ಅಧಿಕಾರಿಗಳಿಂದ ಅದರ ಮಾಹಿತಿಯನ್ನು ಖಂಡಿತವಾಗಿ ಪಡೆದುಕೊಳ್ತೇನೆ. ಒಂದು ಮೌಲ್ಯಕ್ಕಿಂತ ಜಾಸ್ತಿ ದುಪ್ಪಟ್ಟು ಮೌಲ್ಯ ಕೊಟ್ಟಿದ್ರೆ ನೀವು ಅದನ್ನು ಹೇಗೆ ಅದರ ಬಗ್ಗೆ ಕ್ರಮ ಕೈಗೊಳ್ತೀರಿ? ಅಂಥದ್ದೇನು ದೂರ ಇದ್ದರೆ ಆರೋಪ ಇದ್ದರೆ ಖಂಡಿತವಾಗಿ ನಾ ಫೈಲನ್ನು ತರಿಸಿ ಒಂದು ಸಲ ಚೆಕ್ ಮಾಡ್ತೀನಿ. ಅಂದರೆ ನಮ್ಮ ಸರ್ಕಾರದ ಏನು ಮೌಲ್ಯ ಇದೆ, ನಮ್ಮ ಮಾರ್ಕೆಟ್ ಮೌಲ್ಯ ಏನಿದೆ ಅದನ್ನು ಕೂಡ ನಾವು ಸರಿಯಾಗಿ ಕೊಟ್ಟಿದ್ದಾರೆ ಇಲ್ವ ಅಂತ ನಮಗೆ ಮಾಹಿತಿ ಇಲ್ಲ. ಅದನ್ನು ಖಂಡಿತವಾಗಿ ಪರಿಶೀಲಿಸಿ ಅಂಥದ್ದೇನು ಭ್ರಷ್ಟಾಚಾರ ಇದ್ದರೆ ಖಂಡಿತವಾಗಿ ಏನು TDRಗೆ ಕೊಟ್ಟಂಥ ಜಾಗ ಇದೆ ಅದನ್ನು ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಕ್ರಮ ವಹಿಸ್ತೇನೆ. ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತೇನೆ. ಅಂಥದ್ದೇನೋ ಭ್ರಷ್ಟಾಚಾರ ಆಗಿದ್ದರೆ TDR ಕ್ಯಾನ್ಸಲ್ ಮಾಡ್ತೀವಿ. ಇದರ ಮೊದಲು ಆ ಭೂಮಿಯನ್ನೇ 9 ಎಕರೆ ಏನು ಹೇಳ್ತೀರಾ, ಆ ಭೂಮಿಯನ್ನು ಒಮ್ಮೆ IT ಪಾರ್ಕ್ ಯೋಜನೆಯ ಅಡಿಯಲ್ಲಿ ಅದನ್ನು ತಗೊಂಡಿದ್ದಾರೆ ಮೊದಲು ಅದನ್ನು ಆಗುದಿಲ್ಲ ಅಂತ ಬಿಟ್ಟಿದ್ದಾರೆ. ಇದರ ಬಗ್ಗೆ ಆಗಿರಲಬಹುದು. ಅಂದರೆ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ನಮ್ಮ KTCP ಕಾಯ್ದೆ ಆ್ಯಕ್ಟ್ ಏನಿದೆ ನಾವು ಯಾವುದೇ ಒಂದು ಭೂಮಿಯನ್ನು TDR ಮುಖಾಂತರ ಪಡೆದುಕೊಳ್ಬೇಕಾದ್ರೆ ಆ ಭೂಮಿಯು ವಸತಿ ರಹಿತರಿಗೆ ಇಲ್ಲದ್ರೆ ನಿರ್ಗತಿಕರಿಗೆ ಅಂದರೆ ಆರ್ಥಿಕವಾಗಿ ದುರ್ಬಲದವರಿಗೆ ಮೀಸಲಿಡಬೇಕಂತ ಜಾಗ. ಅದರಲ್ಲಿ ಯಾವುದೇ IT ಪಾರ್ಕ್ ಇನ್ನಿತರ ಸರ್ಕಾರದ ಯಾವುದೇ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದರಿಂದ ಅದು ಕ್ಯಾನ್ಸಲ್ ಆಗಿರ್ಬೋದು. ಇದಕ್ಕಿಂತ ಮೊದಲು ನೀವು ಒಂದು TDR ಕೊಡಬೇಕಾದ್ರೆ ನೀವು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡ್ತೀರಾ? TDR ನಾವು ಸಾಮಾನ್ಯವಾಗಿ ಮೇಯರ್ ಆದಂಥವರು ಮಾಡೋದಿಲ್ಲ, ಅಧಿಕಾರಿ ವರ್ಗದವರು. ಅದಕ್ಕೇನು ನಮ್ಮ TDR ವಿಭಾಗದಲ್ಲಿ ಅಧಿಕಾರಿಗಳಿದ್ದಾರೆ. ಆ ಜಾಗವನ್ನು ಹೋಗಿ ಪರಿಶೀಲಿಸಿ ಅದನ್ನು ಸರ್ವೆ ಮಾಡಿ ಆ ಜಾಗ ಏನಿದೆ ಸಮತಟ್ಟಾಗಿದೆಯೋ ಇಲ್ಲದ್ರೆ ವಸತಿ ಕಟ್ಟಲಿಕ್ಕೆ ಯೋಗ್ಯವಾಗಿದೆಯೋ ಎಂಬ ಪರಿಶೀಲನೆ ಮಾಡಿ ಅವರು ಮುಂದಿನ ಕ್ರಮ ಕೈಗೊಳ್ತಾರೆ. ಈಗ ಬೋಂದೆಲಲ್ಲಿ ಕಾವೂರು ಮರಕಡೆ ಏನು ಹೇಳ್ತೀರಾ, ಆ ಜಾಗ ತುಂಬ ಇಳಿಜಾರಾಗಿದೆ, ಆದರೂ ಅದಕ್ಕೆ TDR ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ನಿಮಗೆ ಅನಿಸ್ತಿಲ್ಲ? ಗೊತ್ತಿಲ್ಲ, ನಾನು ಆ ಜಾಗವನ್ನು ನೋಡಲಿಲ್ಲ. ನಮ್ಮ ಅಧಿಕಾರಿ ವರ್ಗದವರು ನೋಡಿ ಅದಕ್ಕೆ ಕೊಟ್ಟಿರ್ಬೋದು. ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಆ ಜಾಗ ಪರಿಶೀಲನೆ ಭೇಟಿ ನೀಡ್ತೇನೆ. ಅಧಿಕಾರಿಯವರು ಕರ್ಕೊಂಡು ಹೋಗಿ ಆ ಜಾಗವನ್ನು ಭೇಟಿ ನೀಡಿ ಅದು ಸೂಕ್ತವಾಗುವುದೋ ಅಲ್ಲವನ್ನು ಪರಿಶೀಲನೆ ಮಾಡ್ತೇನೆ. ಒಂದು ವೇಳೆ ಆ ಥರ ಆಗಿದ್ರೆ ಏನಾದರೂ ನೀವು ಅದನ್ನು ಕ್ಯಾನ್ಸಲ್ ಮಾಡ್ತೀರಿ? ಹೌದು ಖಂಡಿತವಾಗಿ ಹೌದು. ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ನಾವು ಈಗಾಗಲೇ ಏನು ವಸತಿಗಾಗಿ ಒಂದು 20 ಎಕರೆ ಜಾಗ ನಮ್ಮ ಬಳಿ ಇದೆ. ನಾವು ಆಲ್ರೆಡಿ TDR ಕೊಟ್ಟು ನಾವು ತಗೊಂಡಿದ್ದೇವೆ. ನಮ್ಮ ಪಾಲಿಕೆಯಲ್ಲಿ ಈಗಾಗಲೇ 10,000 ಅರ್ಜಿಗಳಿದೆ. ಅಂದರೆ ವಸತಿ ರಹಿತರ ಅರ್ಜಿಗಳು, ಮನೆ ಕಟ್ಟಿಕೊಡ್ಬೇಕೆಂಬ ಈ ಎಲ್ಲ ಅವರ ಒಂದು ಏನು ಬೇಡಿಕೆ ಇದೆ ಅದನ್ನು ನೀಗಿಸಬೇಕಾದ್ರೆ ಇನ್ನಷ್ಟು ಜಾಗದ ಅವಶ್ಯಕತೆ ಇದೆ. ಖಂಡಿತವಾಗಿ 20 ಎಕರೆ ಜಾಗ ಎಲ್ಲಿ ಕೂಡ ಸಾಕಾಗೋದಿಲ್ಲ. ವಸತಿಗಾಗಿ ನಾವು 20 ಎಕರೆ ಈಗಾಗಲೇ ಮೀಸಲಿಟ್ಟಿದ್ದೇವೆ. ಅದು ಸಾಕಾಗೋದು. ಖಂಡಿತ ಮುಂದಿನ ದಿನಗಳಲ್ಲಿ ಯಾರಾದರೂ ಖಾಸಗಿ ವ್ಯಕ್ತಿಯವರು ಜಾಗವನ್ನು ಕೊಡಲು ಬಂದರೆ ಖಂಡಿತವಾಗಿ ಕರೆಕ್ಟ್ ಅವರ ಒಂದು ಸರಿಯಾದ ಒಂದು ಮೌಲ್ಯವನ್ನು ಕೊಟ್ಟು ಖರೀದಿಸ್ತೇವೆ. ಖಂಡಿತವಾಗಿ ಸರ್ಕಾರಿ ಮೌಲ್ಯವೋ ಅಲ್ಲವಾ ಇದು ಮಾರ್ಕೆಟ್ ಮೌಲ್ಯವೋ ಗೊತ್ತಿಲ್ಲ ನಮಗೆ. ನಾನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಏನು ನಾವು TDR ಕೊಟ್ಟಿದ್ದೇವೆ ಅದನ್ನು ಸ್ವಲ್ಪ ತರಿಸಿ ನಾನು ಪರಿಶೀಲಿಸ್ತೇನೆ. ಅಂಥದ್ದೇನು ಆಗಿದ್ದರೆ ಭ್ರಷ್ಟಾಚಾರ ಆಗಿದೆ ಖಂಡಿತವಾಗಿ ಅದನ್ನು ಕ್ಯಾನ್ಸಲ್ ಮಾಡೋದು ಇದು ಅವಕಾಶ ಇದೆ. ಪಾಲಿಕೆ ವ್ಯಾಪ್ತಿಯಿಂದ ನಾವು ಏನು ಈ ವಸತಿ ರಹಿತರಿಗೆ ಅಂತ ಭೂಮಿಯನ್ನು ಹಲವಾರು ಮಂದಿಗಳಿಂದ ನಾವು ಪಡ್ಕೊಂಡಿದ್ದೇವೆ TDR ಮುಖಾಂತರ. ಅದೇ ರೀತಿ ಏನು ಖಾಸಗಿ ವ್ಯಕ್ತಿಗಳ ಜಾಗದಲ್ಲಿ ಈ ವಸತಿ ರಹಿತರು ಹಲವಾರು ವರ್ಷಗಳಿಂದ 20-30 ವರ್ಷಗಳಿಂದ ಆ ಭಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಿರುವಂಥ ಸ್ಥಳದಲ್ಲಿ ಆ ಖಾಸಗಿ ವ್ಯಕ್ತಿಯವರ ಒಂದು ಮನವಿಯ ಮೇರೆಗೆ ಇಲ್ಲದ್ರೆ ವಸತಿ ರಹಿತರ ಒಂದು ಮನವಿ ಮೇರೆಗೆ ಆ ಭೂಮಿಗೆ ನಾವು TDR ಕೊಟ್ಟು ಆ ಖಾಸಗಿ ವ್ಯಕ್ತಿಗೆ TDR ನೀಡಿ ಈ ಏನು ವಸತಿ ರಹಿತರಲ್ಲಿ ವಾಸವಿದ್ದಾರೆ ವಸತಿ ರಹಿತರಿಗೆ ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅದನ್ನೊಂದು ಹಕ್ಕುಪತ್ರವನ್ನು ನೀಡುವ ಮುಖಾಂತರ ನಾವು ಕಾರ್ಯವನ್ನು ಮಾಡಿದ್ದೇವೆ. ನಮ್ಮ ಬಳಲಬಾಗ್ ವಿವೇಕನಗರ ಇರ್ಬೋದು, ಮತ್ತು ನಮ್ಮ ನೀರು ರೋಡ್ ಪಾಂಡೇಶ್ವರ ಅಲ್ಲಿ ಕೂಡ ಅಂಥ ಕಾರ್ಯ ಆಗಿದೆ. ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆಗಿದೆ, ಇನ್ನೂ ಕೂಡ ಆಗ್ತಾ ಇದೆ.
ಅಂದರೆ ಖಾಸಗಿಯವರ ಸ್ಥಳವನ್ನು ಪಾಲಿಕೆ ಟಿ ಡಿ ಆರ್ ಮುಖಾಂತರ ಪಡೆದುಕೊಂಡು ಅಲ್ಲಿ ಏನು ವಾಸವಿದ್ದಾರೆ ಜನರು ಅವರಿಗೆ ಅದನ್ನು ಕಲ್ಪಿಸಿಕೊಡುತ್ತೆ, ಅಂದರೆ ಹಕ್ಕುಪತ್ರ ನೀಡಿ ಅವರಿಗೆ ಅದನ್ನು ಏನು ಹಸ್ತಾಂತರಿಸುವುದು.